ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಎಸ್ಐಆರ್ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಸಿಎಂ ಡಿಕೆ ನಿವಾಸದಲ್ಲಿ ಎಸ್ಐಆರ್ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಡಿಕೆ ನಿವಾಸಕ್ಕೆ ಬಿಎಲ್ಒ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿರತಕ್ಕಂಥ ಡಿಕೆ ಶಿವಕುಮಾರ್ ಅವರ ನಿವಾಸ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಬಿಎಲ್ಒಗಳು. ಆನ್ಲೈನ್ನಲ್ಲಿ ಹೇಗೆ ಜನರಿಗೆ ಮಾಹಿತಿ ಸಿಗುತ್ತೆ? ಅಧಿಕಾರಿಗಳಿಗೆ ಸಿಎಂ ಡಿಕೆಶಿ ಖಡಕ್ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಎಲ್ಒಗಳಿಗೆ. ಸಿಎಂಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಎಲ್ಒಗಳು ಎಸ್ಐಆರ್ ಕುರಿತು ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ನೋಡಿ, ಆನ್ಲೈನ್ನಲ್ಲಿ ಹೇಗೆ ಪ್ರಕ್ರಿಯೆ ಮಾಡೋದು? ಅಧಿಕಾರಿಗಳಿಗೆ ಸಿಎಂ ಖಡಕ್ ಆಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನೀನ್ ಮೊಬೈಲ್ನಲ್ಲಿ ಬೇಡ, ನನ್ನ ಮೊಬೈಲ್ನಲ್ಲಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಸಿಎಂ ಪ್ರಶ್ನೆಗೆ ಅಧಿಕಾರಿಗಳು ತಬ್ಬಿಬ್ಬಾದ್ರು. ಆದರೆ ಕೊನೆಗೆ ಆನ್ಲೈನ್ನಲ್ಲಿ ಜನರು ಹೇಗೆ ಎನಾಮರೇಷನ್ ಮಾಡೋದು? ಯಾವ ನಂಬರ್ ಹಿಂದೆ ಕೊಟ್ಟಿರ್ತೀರಿ ಅದೇ ನಂಬರ್ ಕೊಡಬೇಕು, ಹೊಸ ನಂಬರ್ ಲಿಂಕ್ ಮಾಡಬಹುದಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ರು. ತಿಳಿದುಕೊಂಡಿದ್ದಾರೆ. ತಮ್ಮ ಪತ್ನಿಯ ಕೈ ಎಪಿಕ್ ಐಡಿಯಾ ಮೂಲಕ ಚೆಕ್ ಮಾಡಿಸಿದಂತಹ ಡಿಕೆ ಶಿವಕುಮಾರ್ ಅವರು ವೋಟರ್ ಲಿಸ್ಟ್ ನೋಡ್ತಾ ಇದ್ದಾರೆ. ಹಾಗೆ ನನ್ನದು ನನ್ನ ಹೆಂಡತಿಯದ್ದು ಲಿಸ್ಟ್ನಲ್ಲಿದೆ, ಹೇಗೆ ಲಾಗಿನ್ ಮಾಡಬೇಕು ಅಂತ ಹೇಳಿ ಅಂತ ಕೂಡ ಕೇಳಿದ್ರು. ಒಟ್ಟಾರೆಯಾಗಿ ಅವ್ರಿಗೆ ಏನೇನು ಡೌಟ್ಸ್ ಇತ್ತು, ಏನೇನು ಅನುಮಾನಗಳಿತ್ತು, ಈ ಎಸ್ಐಆರ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಇದನ್ನು ಯಾವ ರೀತಿ ಮುಂದೆ ಎನಾಮರೇಷನ್ ಮಾಡ್ತೀರಾ, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಕೇಳಿರುವಂಥದ್ದು. ಆನಂತರ ಲಾಸ್ಟಿಗೆ ಡೌನ್ಲೋಡ್ ಮಾಡಬೇಕಲ್ವಾ, ಡೌನ್ಲೋಡ್ ಮಾಡಿ ಅಂತ ಕೂಡ ಸಿಎಂ ಕೇಳ್ತಾರೆ ಬಿಎಲ್ಒ ಅಧಿಕಾರಿಗಳಿಗೆ. ನನ್ನ ಫೋನ್ನಲ್ಲೇ ಹೇಳಿ ಹೇಗೆ ಮಾಡೋದು ಅಂತ ಸಿಎಂ ಹೇಳಿದಾಗ ಅವರೆಲ್ಲರೂ ಕೂಡ, ಅಂದರೆ ಯಾರ್ಯಾರು ಬಿಎಲ್ಒಗಳು ಅವರ ಮನೆಗೆ ವಿಸಿಟ್ ಮಾಡಿದ್ರು, ಆ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಹಾಗೆ ಫೋನ್ನಲ್ಲಿ ಆ್ಯಪ್ ಯಾವ ರೀತಿ ಯೂಸ್ ಮಾಡೋದು ಸ್ವಲ್ಪ ಜನರಿಗೂ ಕೂಡ ಗೊತ್ತಾಗಬೇಕಲ್ವಾ, ಅದನ್ನು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ, ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡಿ ಅಂತ ಕೇಳಿದಾಗ ಸಂಪೂರ್ಣವಾದಂತಹ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಹಾಗೂ ಅವರ ಪತ್ನಿಗೆ ಅಲ್ಲಿ ವಿಸಿಟ್ ಮಾಡಿರ್ತಕ್ಕಂಥ ಬಿಎಲ್ಒಗಳು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ವೋಟರ್ ಲಿಸ್ಟ್ನಲ್ಲಿ ಯಾವ ನಂಬರ್ ಕೊಟ್ಟಿದ್ದೀರಿ ಅದೇ ನಂಬರ್ ಹೇಳಬೇಕು, ಅಧಿಕಾರಿಗಳ ಮುಂದೆ ನೀನು ಮಾಡು ಉಷಾ ಅಂತ ಅವರು ಹೆಂಡತಿಗೆ ಹೇಳಿದ್ರು. ನೀವು ಆ್ಯಪ್ನಲ್ಲಿ ಮಾಹಿತಿ ಭರ್ತಿ ಮಾಡು ಅಂತ ಡಿಕೆ ಹೇಳಿದ್ರು. ಒಟ್ಟಾರೆಯಾಗಿ ಪಿನ್ ಟು ಪಿನ್ ಮಾಹಿತಿ ಏನೇನೆಲ್ಲ ಇದೆ, ಯಾವ್ಯಾವೆಲ್ಲ ದಾಖಲಾತಿಗಳಿದೆ, ಆ ಎಲ್ಲ ದಾಖಲಾತಿಗಳು ಅಂದರೆ ಭಾರತೀಯರು ಅನ್ನೋದಕ್ಕೆ ದಾಖಲಾತಿಗಳು ಬೇಕಲ್ವಾ, ಆ ದಾಖಲಾತಿಗಳನ್ನೆಲ್ಲ ಕೂಡ ಇಸ್ಕೊಂಡಿರುವಂಥದ್ದು. ಹಾಗೆ ಎಸ್ಐಆರ್ ಪ್ರಕ್ರಿಯೆನ ಕೂಡ ಮುಗಿಸಿರುವಂಥದ್ದು. ಸ್ಪೆಷಲ್ ಇನ್ಸೆಂಟಿವ್ ಮತದಾರ ಪರೀಕ್ಷೆ ಇವತ್ತಿಂದ ಪ್ರಾರಂಭ ಆಗಿದೆ. ನನ್ನ ಮನೆಯಿಂದಲೇ ನಮ್ಮ ರಾಮನಗರ ಇಲ್ಲಿ ಕೆಲಸ ಮಾಡ್ತಾರಂತ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅವರು ಬಂದು ನಮ್ಮಿಂದಲೇ ಪ್ರಾರಂಭ ಮಾಡಿದ್ದಾರೆ. ನಾನು ನನ್ನ ಇನ್ವಿಟೇಷನ್ ಫಾರಂ ನಾನು ಸೈನ್ ಹಾಕಿಕೊಟ್ಟಿದ್ದೆ. ಸ್ವಲ್ಪ ಮಾಹಿತಿಯನ್ನು ಎಲ್ಲರೂ ಕೂಡ ನಾನು ಮನವಿ ಮಾಡ್ಬೋದು. ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡ್ಬೇಕಾಗ್ತದೆ. ಮತದಾರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂತ ಒಂದು ಅವಕಾಶ ಇದೆ. ಸೊ ನೀವು ಹೊಸ ಇನ್ವಿಟೇಷನ್ ಫಾರಂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇವತ್ತಿಂದ ಸ್ಪೆಷಲ್ ಇನ್ಸೆಂಟಿವ್